ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಆತ್ಮೀಯ ಪುಟಾಣಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿವತ್ತು 1ನೇ ತರಗತಿಯ ಕನ್ನಡ ಮುಂದಿನ ಪಾಠ ಯಾವುದಿದೆ ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದು ಚಿತ್ರಗಳನ್ನು ತೋರಿಸ್ತೀನಿ ಮಕ್ಕಳೇ. ಹೌದಾ? ನೀವು ಆ ಚಿತ್ರಗಳನ್ನು ನೋಡಿ ಅವ್ರು ಏನು ಮಾಡ್ತಾ ಇದ್ದಾರೆ, ಚಿತ್ರ ಏನನ್ನು ಸೂಚಿಸ್ತದೆ ಎಂಬುದನ್ನು ನನಗೆ ಹೇಳಬೇಕು. ಬನ್ನಿ ತೋರಿಸ್ತೀನಿ. ನೋಡಿ ಮಕ್ಕಳೇ, ಹೇಗೆ ಕಾಣಿಸ್ತದೆ ಚಿತ್ರ? ಇದೇನು? ಗುಡ್. ಯಾವುದಿದು? ಹಳ್ಳಿ. ನೋಡಿ ಇದು ಹಳ್ಳಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ವಿಲೇಜ್ ಅಂತ ಕರಿತೀವಿ. ಹೌದಾ? ನೋಡಿ ಇದೇನು? ಹಳ್ಳಿಯ ಚಿತ್ರ. ಗುಡ್. ನೋಡಿ ಮುಂದೆ ನೋಡಿ. ಇದೇನು ಮಕ್ಕಳೇ? ನೀವೆಲ್ಲಾದರೂ ನೋಡಿದ್ದೀರಾ ಇದನ್ನು? ಎಲ್ಲಿ? ಎಸ್, ವೆರಿ ಗುಡ್. ಅಪ್ಪ ಉಳುಮೆ ಮಾಡಲಿಕ್ಕೆ ಇದನ್ನು ಹೊಲಕ್ಕೆ ತೆಗೆದುಕೊಂಡು ಹೋಗುವಾಗ ನೋಡಿದ್ದೀರಿ. ಇದಕ್ಕೆ ಏನಂತ ಕರಿತೀವಿ? ನೇಗಿಲು. ನೋಡಿ, ಅಪ್ಪ ಹೊಲದಲ್ಲಿ ಹೋಗಿ ನೇಗಿಲಿನ ಜೊತೆಗೆ ಎತ್ತುಗಳ ಸಹಾಯದೊಂದಿಗೆ ಏನು ಮಾಡ್ತಾನೆ? ಉಳುಮೆಯನ್ನು ಮಾಡುವಂತಹ ಒಂದು ದೃಶ್ಯ. ಹೌದಾ? ನೋಡಿ ಇದೇನು? ಇವ್ರಿಗೆ ಏನಂತ ಕರಿತೀವಿ? ಈ ಚಿತ್ರದಲ್ಲಿರುವಂಥವ್ರು ಯಾರು ಮಕ್ಕಳೇ? ರೈತ. ಹೌದಾ? ಹೊಲಕ್ಕೆ ಹೋಗಲು ಸಿದ್ಧವಾಗಿದ್ದಾನೆ. ಮಕ್ಕಳೇ, ಇದು ನೋಡಿ ಏನು ಮಾಡ್ತಾ ಇದ್ದಾರೆ? ಇಲ್ಲಿ ನಾಟಿಯನ್ನು ಮಾಡ್ತಾ ಇದ್ದಾರೆ. ಹೌದಾ? ನೋಡಿದ್ರಲ್ವ ಮಕ್ಕಳೇ? ಇಲ್ಲಿ ಕವಿಗಳು ಏನು ಮಾಡಿದಾರಪ್ಪ ಅಂತಂದ್ರೆ, ಅವರು ತಮ್ಮ ಬೇಸಿಗೆ ರಜೆಯಲ್ಲಿ ಎಲ್ಲಿ ಹೋಗಿದಾರ? ತಮ್ಮ ಊರಿಗೆ ಹೋಗಿದಾರ, ಹಳ್ಳಿಗೆ ಹೋಗಿದಾರ. ತಮ್ಮ ತಂದೆಯ ಜೊತೆಗೆ ಹಳ್ಳಿಗೆ ಹೋಗಿದಾರ. ಹೋಗಿ ನಮಗೆ ಯಾವಾಗ ರಜೆ ಸಿಗುತ್ತೆ ಹೇಳಿ ನೋಡೋಣ? ಒಂದು ದಸರಾ ರಜೆ, ಇನ್ನೊಂದು ನಾವು ಯಾವಾಗ ಅಂತ ಹೇಳ್ತೀವಿ? ಬೇಸಿಗೆ ರಜೆಯಲ್ಲಿ ಸಿಗ್ತಾವಲ್ವಾ? ಹೌದಾ? ನಾವು ಕೂಡ ನಮ್ಮ ತಂದೆ ಜೊತೆ ಹಳ್ಳಿಗೆ ಹೋಗಿರ್ತೀವಲ್ವಾ ಮಕ್ಕಳೇ? ಅದೇ ರೀತಿಯಾಗಿ ಇಲ್ಲಿ ಕವಿಗಳು ಕೂಡ ತಮ್ಮ ತಂದೆ ಜೊತೆಗೆ ತಮ್ಮ ಬೇಸಿಗೆ ರಜೆಯಲ್ಲಿ ಏನು ಮಾಡಿದಾರೆ? ಹಳ್ಳಿಗೆ ಹೋಗಿದಾರ. ಬನ್ನಿ, ಅವ್ರು ಹಳ್ಳಿಗೆ ಹೋಗಿ ಅಲ್ಲಿ ಏನೇನು ಮಾಡತ್ತಾರ, ಅವರಲ್ಲಿ ಏನು ಹೇಳ್ತಾರೆ ಎಂಬುದನ್ನು ನಾವು ನೋಡ್ಕೊಂಡು ಬರೋಣ. ಪಾಠ 6, ಬೇಸಿಗೆ ರಜೆಯಲ್ಲಿ. ಪದ್ಯ, ಕವಿ ವಿದ್ಯಾಸಾಗರ್ ಕುಂದ. ನೋಡಿ, ಬೇಸಿಗೆ ರಜೆಯಲ್ಲಿ ಅನ್ನುವಂತಹ ಪದ್ಯ ಯಾವುದು? ಪದ್ಯವನ್ನು ಬರೆದಿರೋರು ಅವರು ವಿದ್ಯಾಸಾಗರ ಕುಕ್ಕುಂದ ಅವರು. ಹೌದಾ? ಇಲ್ಲಿ ಕವಿಗಳು ಏನು ಮಾಡಿದಾರಪ್ಪ ಅಂದರೆ, ತಮ್ಮ ತಂದೆಯ ಜೊತೆಗೆ ಅವರು ಬೇಸಿಗೆ ರಜೆಯಲ್ಲಿ ಎಲ್ಲಿ ಹೋಗಿದ್ದಾರೆ? ತಮ್ಮ ಹಳ್ಳಿಗೆ ಹೋಗಿದ್ದಾರೆ. ಪದ್ಯವನ್ನು ಹಾಡಿ ಮಕ್ಕಳಿಂದ ಹಾಡಿಸಿ. ನೋಡಿ ಮಕ್ಕಳು, ನಾವು ಒಂದು ಸಲ ಪದ್ಯವನ್ನು ಹಾಡ್ತೀನಿ. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು. ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ಮುಗಿಲನೆ ಮುಟ್ಟುವ ಎತ್ತರ ಧ್ವನಿಯಲ್ಲಿ ಹಾಡನ್ನು ಹೇಳುವೆನು. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೆನು. ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೆನು. ಮಕ್ಕಳಿಗೆ ಪದ್ಯವನ್ನು ಹಾಡಿದ್ವಿ. ಕೆಲವೊಂದು ಪದಗಳನ್ನು ಕೇಳಿರುವಂತಹ ಪದಗಳು ಯಾವ್ಯಾವಪ್ಪ? ಬೇಸಿಗೆ, ರಜೆ, ಹಳ್ಳಿ, ಬೆವರು, ರೈತ, ದುಡಿ, ಮುಗಿಲು, ಎತ್ತರ, ಧನಿ, ಹಾಡು, ಜಗ, ಕೌತುಕ, ವಿಷಯ, ತೋಟ, ಹಣ್ಣು, ಸವಿ, ಸುಂದರ, ಸೃಷ್ಟಿ, ಸೊಬಗು. ಹೌದಾ? ಕೆಲವೊಂದು ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಯಾವ್ಯಾವ ಪದಗಳ ಅರ್ಥ ಅಂಥೇಳಿ ನೋಡೋಣ. ರೈತ ಅಂದ್ರೆ ಕೃಷಿಕ. ಮುಗಿಲು ಅಂತಂದ್ರೆ ಆಕಾಶ. ಸವಿ ಅಂತಂದ್ರೆ ರುಚಿ. ಸೊಬಗು ಅಂತಂದ್ರೆ ಚಂದ. ನೋಡಿ ಮಕ್ಕಳೇ, ಇಲ್ಲಿ ಕವಿಗಳು ಏನು ಮಾಡಿದಾರಪ್ಪ ಅಂದ್ರೆ, ತಮ್ಮ ಬೇಸಿಗೆ ರಜೆಯಲ್ಲಿ ಏನು ಮಾಡ್ತಾರ? ಅವರು ತಮ್ಮ ತಂದೆ ಜೊತೆಗೆ ಹಳ್ಳಿಗೆ ಹೋಗಿದಾರ. ಹಳ್ಳಿಯಲ್ಲಿ ಹೋಗಿ ಏನು ಮಾಡ್ತಾರ? ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆನ ಹಳ್ಳಿಗೆ ಹೋಗುವೆನು. ನೋಡಿ,
ಬೇಸಿಗೆ ರಜೆಯಲ್ಲಿ ಇಲ್ಲಿ ಕವಿಗಳು ತಮ್ಮ ತಂದೆಯ ಜೊತೆಗೆ ಏನು ಮಾಡಿದಾರ, ತಮ್ಮ ಅಪ್ಪನ ಜೊತೆಗೆ ಅವರೆಲ್ಲ ಹೋಗಿದಾರ, ತಮ್ಮ ಹಳ್ಳಿಗೆ ಹೋಗಿದಾರ. ಹಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ಮುಂದೆ ಏನು ಮಾಡ್ತಾರೆ, ಅವರು ಕೂಡ ಬೇಸಿಗೆ ವೆಕೇಷನ್ ಸಿಕ್ಕಿರುವಂಥ ಸಂದರ್ಭದಲ್ಲಿ ತಮ್ಮ ತಂದೆಯ ಜೊತೆಗೆ ಅವ್ರು ಏನು ಮಾಡಿದಾರೆ, ಹಳ್ಳಿಗೆ ಹೋಗಿದಾರ. ಹಳ್ಳಿಗೆ ಹೋದಾಗ ನೋಡಿ, ಚಕ್ಕಡಿಯಲ್ಲಿರ್ತಕ್ಕಂತಹ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಲ್ವಾ. ಅಲ್ಲಿ ನಾವು ಚಕ್ಕಡಿಗಳನ್ನ ನಾವು ಎಲ್ಲಿ ಕಾಣ್ಬೋದು, ಹಳ್ಳಿಗಳಲ್ಲಿ ಮಾತ್ರ ಕಾಣ್ಬೋದಲ್ವಾ ವಿಶೇಷವಾಗಿ. ಹೀಗಾಗಿ ಅವ್ರೇನು ಮಾಡಿದಾರ, ಹಳ್ಳಿಗೆ ಹೋಗಿ ಮುಂದೆ ಏನು ಹೇಳ್ತಾರ ಬನ್ನಿ ನೋಡೋಣ. ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು. ನೋಡಿ, ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನೋಡಿ, ಹೊಲದಲ್ಲಿ ಉಳುಮೆ ಮಾಡ್ತಿರುವಂತಹ ರೈತರು ಏನು ಮಾಡತ್ತಾರ, ಕೃಷಿಕರು ಏನು ಮಾಡ್ತಾ ಇದ್ದಾರ, ಕೃಷಿಯನ್ನು ಮಾಡ್ತಾ ಇದ್ದಾರ. ಅವರು ಬೆವರನ್ನು ಸುರಿಸಿ ಹಗಲಿರುಳೆನ್ನದೆ ಕಷ್ಟಪಟ್ಟು ದುಡಿಲಿಕ್ಕತ್ತಾರ. ಪ್ರತಿದಿನವೂ ಅವರು ದುಡಿಯತ್ತಾರ. ಅಂತಹ ರೈತರ ಜೊತೆಗೆ ನಾನು ಕೂಡ ದುಡಿತೀನಿ, ನಾನು ಕೂಡ ಹೊಲದಲ್ಲಿ ಕೆಲಸವನ್ನು ಮಾಡ್ತೀನಿ, ನಾನು ಅವ್ರ ಜೊತೆ ಸೇರಿ ಉಳುಮೆಯನ್ನು ಮಾಡ್ತೀನಿ ಅಂತ ಹೇಳ್ತಾರ. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ನೋಡಿ, ಮುಗಿಲು ಅಂದರೆ ಆಕಾಶ ಅಂತ ಕರಿತೀವಿ, ಹೌದಾ. ಆ ಆಕಾಶಕ್ಕೆ ಮುಟ್ಟು ಹಾಗೆ ನಾನು ಜೋರಾಗಿ ಧ್ವನಿ ಮಾಡಿ ಏನು ಮಾಡ್ತೀನಿ, ಹಾಡವನ್ನು ಹಾಡ್ತೀನಿ. ರೈತರ ಜೊತೆಗೆ ಹಾಡನ್ನು ಹಾಡ್ತೀನಿ. ನೋಡಿ, ಕವಿಗಳು ಮುಂದೇನು ಹೇಳ್ತಾರ, ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ನೋಡಿ, ಜಗ ಅಂದರೂ ಜಗತ್ತು, ಪ್ರಪಂಚ ಅಂತ ಕರಿತೀವಿ, ಹೌದಾ. ಈ ಪ್ರಪಂಚದಲ್ಲಿ ಹಲವಾರು ವಿಸ್ಮಯಕಾರಿಗಳು, ಆಶ್ಚರ್ಯಕರ ಸಂಗತಿಗಳು ನಡೀತಾವ. ಅಂತಹ ಕೌತುಕ ವಿಷಯಗಳನ್ನು ನಾನು ಯಾರಿಗೆ ತಿಳಿಸ್ತೀನಿ, ಹಳ್ಳಿಗೆ ನನ್ನ ತಂದೆ ಜೊತೆ ಹೋಗಿದ್ದೇನಲ್ಲ ಅಲ್ಲಿಯ ರೈತರಿಗೆ ನಾನೇನು ಮಾಡ್ತೀನಿ, ತಿಳಿಸ್ತೀನಿ. ಹಲವಾರು ವಿಷಯಗಳನ್ನು ನಾನು ಅವರಿಗೆ ತಿಳಿಸ್ತೀನಿ. ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆ. ನೋಡಿ, ತೋಟದಲ್ಲಿ ಬೆಳೆದಿರುವಂತಹ ಹಣ್ಣುಗಳು ಏನದಾವಲ್ಲ, ರುಚಿಯಾಗಿ ಬೆಳೆದಿರುವಂತಹ ಹಣ್ಣುಗಳು, ಬಗೆ ಬಗೆಯಾಗಿರುವಂತಹ ಹಣ್ಣುಗಳು ಏನದಾವಲ್ಲ, ಅವುಗಳನ್ನು ನಾನು ಸವಿದು ಅವುಗಳ ರುಚಿಯನ್ನು ಸವಿತೀನಿ, ಅವುಗಳನ್ನು ತಿಂತೀನಿ. ತೋಟದಲ್ಲಿ ಬೆಳೆದಿರುವಂಥ ಹಲವಾರು ಬಗೆಯಾಗಿರುವಂಥ ಹಣ್ಣುಗಳನ್ನು ನಾನು ತಿಂತೀನಿ. ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೆನು. ನೋಡಿ, ಹಚ್ಚನೆ ಹಸುರಲ್ಲಿರ್ತಕ್ಕಂತಹ ಏನು ಸುಂದರ ಸೃಷ್ಟಿ ಏನೈತಲ್ಲ, ಸೊಬಗು ಏನೈತಲ್ಲ, ಆ ಸೊಬಗನ್ನು ನಾನು ಕಣ್ತುಂಬಿಕೊಳ್ತೀನಿ. ಸುತ್ತಲೂ ಇರುವಂತಹ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿರುವಂತಹ ವಾತಾವರಣ ಇರುತ್ತೆ ಅಲ್ವಾ ಮಕ್ಕಳೇ. ಅಂತಹ ವಾತಾವರಣದಲ್ಲಿರ್ತಕ್ಕಂತಹ ಏನು ಸುಂದರ ಸೃಷ್ಟಿ ಏನೈತಲ್ಲ, ಆ ವಿಸ್ಮಯಕಾರಿ ಜಗತ್ತೇನೈತಲ್ಲ, ಅದರ ಸೊಬಗನ್ನು, ಅದರ ಅಂದ ಚಂದವನ್ನು ನಾನು ನೋಡ್ತೀನಿ, ಕಣ್ತುಂಬಿಕೊಳ್ತೀನಿ ಅಂತ ಹೇಳ್ತಾರೆ ಕವಿಗಳು. ನೋಡಿ, ಅವರು ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ, ತಮ್ಮ ತಂದೆಯ ಜೊತೆಗೆ ಹಳ್ಳಿಗೆ ಹೋಗಿ ಹಳ್ಳಿಗಳಲ್ಲಿ ರೈತರ ಜೊತೆ ತಾವು ಕೂಡ ಕೆಲಸವನ್ನು ಮಾಡ್ತೀನಿ, ಅವ್ರಿಗೆ ಹಲವಾರು ಕೌತುಕ ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ತೋಟದಲ್ಲಿ ಬೆಳೆದಿರುವಂಥ ಹಣ್ಣುಗಳ ರುಚಿಯನ್ನು ನಾನು ಸವಿತೀನಿ. ಅದರ ಜೊತೆಗೆ ಅವ್ರ ಜೊತೆ ನಾನು ಕೂಡ ಕೆಲಸವನ್ನು ಮಾಡ್ತೀನಿ. ಆಮೇಲೆ ಹಳ್ಳಿಯ ವಾತಾವರಣದಲ್ಲಿ ಇರ್ತಕ್ಕಂಥ ಒಳ್ಳೆಯ ಉತ್ತಮವಾದಂತಹ ಗಾಳಿ ಏನು ಸಿಗುತ್ತಲ್ಲ, ಆ ಗಾಳಿಯ ಸೊಬಗನ್ನು ನಾನೇನು ಮಾಡ್ತೀನಿ, ಸವಿತೀನಿ. ಅಂದರೆ ಆ ಗಾಳಿಯ ಸೊಬಗನ್ನು ನಾನು ಕಣ್ತುಂಬಿಕೊಳ್ತೀನಿ. ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವಂಥ ಹಳ್ಳಿ, ಹೌದಾ. ಆನಂದವನ್ನು ಉಂಟು ಮಾಡ್ತಾವ ಹಳ್ಳಿ. ಅಷ್ಟೊಂದು ಸುಂದರವಾದಂತಹ ವಾತಾವರಣ ಇರುತ್ತೆ, ಸುಂದರವಾದಂತಹ ಪರಿಸರ ಇರುತ್ತೆ, ಹೌದಲ್ವಾ ಮಕ್ಕಳೇ. ನೀವು ಕೂಡ ನಿಮ್ಮ ಬೇಸಿಗೆ ರಜೆಯಲ್ಲಾಗಿರ್ಬೋದು ಅಥವಾ ದಸರಾ ರಜೆಯಲ್ಲಾಗಿರ್ಬೋದು, ನಿಮಗೆ ಯಾವಾಗ ವೆಕೇಷನ್ ಸಿಗುತ್ತಲ್ಲ, ಆ ಸಿಕ್ಕಿರುವಂತಹ ವೆಕೇಷನ್ನ ನೀವು ಏನು ಮಾಡಿ ಹಳ್ಳಿಗೆ ಹೋಗಿ, ಹೌದಾ. ಸಿಟಿ ಪ್ರದೇಶಗಳಲ್ಲಿದ್ದರೆ ನೀವೆಲ್ಲರೂ ಹಳ್ಳಿಗೆ ಹೋಗಿ ಹಳ್ಳಿಯ ವಾತಾವರಣವನ್ನು ನೋಡಿ, ಅಲ್ಲಿಯ ರೈತರು ಯಾವ ರೀತಿಯಾಗಿ ದುಡಿಮೆಯನ್ನು ಮಾಡ್ತಾರೆ, ಅಲ್ಲಿ ವಾತಾವರಣ ಹೇಗಿರುತ್ತೆ, ಅವರು ಪ್ರತಿನಿತ್ಯ ಹೇಗೆ ದುಡಿತಾರ, ಅವರ ಕೃಷಿಕರಾಗಿ ಅವರು ದುಡಿಯುವಂಥ ದೇಶದ ಬೆನ್ನೆಲುಬು ಅಂತ ಕರಿತೀವಿ ನಾವು ರೈತರನ್ನು, ಹೌದಾ. ಅಂತಹ ರೈತರಲ್ಲಿರ್ತಕ್ಕಂತಹ ಹಳ್ಳಿಯ ವಾತಾವರಣ ಎಷ್ಟು ಚೆನ್ನಾಗಿರತ್ತ ಎಂಬುದನ್ನು ಕವಿಗಳು ಈ ಪದ್ಯದಲ್ಲಿ ಹೇಳ್ತಾರೆ. ಹೀಗಾಗಿ ಇಲ್ಲಿ ವಿದ್ಯಾಸಾಗರ ಆಗಿರುವಂತಹ ಕವಿಗಳು ಏನು ಮಾಡ್ತಾರೆ, ತಮ್ಮ ತಂದೆಯ ಜೊತೆಗೆ ಅವರು ಹಳ್ಳಿಗೆ ಹೋಗಿ ಹಳ್ಳಿಯ ವಾತಾವರಣವನ್ನು ಅವರು ಕಣ್ತುಂಬಿಕೊಂಡಿರುವಂಥ ವಾತಾವರಣ ನಮಗೂ ಕೂಡ ಉಣಬಡಿಸಿದಾರೆ ಮಕ್ಕಳಿಗೆ. ನಾವು ಕೂಡ ಬೇಸಿಗೆ ರಜೆಯಲ್ಲಿ ಮತ್ತು ದಸರಾ ರಜೆಯಲ್ಲಿ ನಮ್ಮ ಹಳ್ಳಿಗಳಿಗೆ ಹೋಗಿ ನಾವು ಏನು ಮಾಡೋಣ ಪುಟಾಣಿಗಳೇ, ನಾವು ಕೂಡ ಅಲ್ಲಿ ಸುಂದರ ವಾತಾವರಣ ಕಣ್ತುಂಬಿಕೊಳ್ಳೋಣ ಮಕ್ಕಳೇ. ಇಂದಿನ ಕನ್ನಡ ತರಗತಿ ಬೇಸಿಗೆ ರಜೆಯಲ್ಲಿ ಅನ್ನುವಂತಹ ಈ ಪದ್ಯ ಏನೈತಲ್ಲ, ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ನೀವೆಲ್ಲರೂ ಈ ಪದ್ಯವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ನಮಸ್ಕಾರ.